ಮನುಷ್ಯ ಅಂದ್ಮೇಲೆ ಬದಲಾಗೋದು ಸಹಜ. ಸೊ, ಬದಲಾವಣೆ ಒಳ್ಳೆತನದಲ್ಲಾದ್ರೆ ಅಕ್ಸೆಪ್ಟ್ ಮಾಡ್ಲೇಬೇಕಲ್ಲ. ಸೊ, ನನ್ನ ಈ ಒಳ್ಳೆ ಬದಲಾವಣೆ ನಿಮ್ಗೆಲ್ಲ ಖುಷಿ ಆಗ್ತಾ ಇದೆ ಅಂತ ಅನ್ಕೊಂತೀನಿ. ನನಗೂ ಸಹ ತುಂಬಾ ಖುಷಿ ಆಗ್ತಾ ಇದೆ. ಮೋರ್ ಓವರ್ ಮೇ ಬಿ ನಮ್ ದೇವ್ರಿಗೇನೆ ತುಂಬಾ ಖುಷಿ ಅನ್ಸುತ್ತೆ ಅಲ್ಲ? ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾ ಅಡಿಗೌಡ ವ್ಲಾಗ್ಸ್. ಕಲರ್ ಇದೆ ಇದಕ್ಕೆ. ಎಲ್ಲರೂ ಹೇಗಿದ್ದೀರಾ? ಸಕ್ಕ ಹೋಪ್ಸೋ ಜಾಸ್ತಿ ಎಲ್ಲರೂ ಇದೆ. ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಗೈಸ್, ಏನು ಗೊತ್ತಾ, ಟೈಮ್ ಎಷ್ಟು ಗೊತ್ತಾ, ಬನ್ನಿ ತೋರಿಸ್ತೀನಿ. ಟೈಮ್ ನೋಡಿ ಗೈಸ್, 7:20. ಅಮ್ಮ ಮಗ ಇಬ್ಬರು ಆರಾಮಾಗಿದ್ದೀವಿ. ಚಿಂಟುಗೆ ಹುಷಾರಿಲ್ಲ ಗೈಸ್. ನೋಡಿ ಎಷ್ಟು ಬಾಡೋಗಿದ್ದಾನೆ. ಅವನಿಗೇನೋ ಕೊಡಿಸ್ತೀನಿ ಅಂತ ಹೇಳಿದೆ, ಅದಕ್ಕೆ ದಬಕ್ ಅಂತ ಎದ್ದು ಕುತ್ಕೊಂಡ್ಬಿಟ್ಟ. ಇಷ್ಟೋ ತನಕ ಮಲ್ಕೊಂಡಿದ್ದ. ಸೊ ಅಮ್ಮ ಮಗ ಏನೋ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಅವ್ನಿಗೆ ಹುಷಾರಿಲ್ಲ. ಸೊ ಇವತ್ತು ಅವನು ಸ್ಕೂಲ್ಗೆ ಹೋಗ್ತಾ ಇಲ್ಲ, ಮನೆಯಲ್ಲೇ ಇರ್ತಾನೆ. ಆ್ಯಂಡ್ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ತಾ ಇದ್ದೇನೆ. ಅವನಿಗೆ ತುಂಬ ದಿನದಿಂದ ಕೇಳ್ತಾ ಇದ್ದ ವಾಚ್ ಬೇಕು ಅಂತ. ಸೊ ಅದಕ್ಕೇ ಅದನ್ನ ನೋಡು ಅಂತ ಹೇಳಿದೆ, ತಬಕ್ ಅಂತ ಕೂತ್ಬಿಟ್ಟ. ಅವನ್ ವಾಚಸ್ ಎಲ್ಲ ಹೈಯರ್ ಬ್ರ್ಯಾಂಡು ಗೈಸ್, ಎಲ್ಲ 1 lakh ಮೇಲೆ ಹೇಳ್ತಿದ್ದಾನೆ. ಇಲ್ಲಮ್ಮ, ನನ್ನ ಬಡ್ಜೆಟ್ ಅಷ್ಟಿಲ್ಲ, ನನ್ನ ಬಡ್ಜೆಟು ಬರೀ 20,000 ನೋಡು ಅಂತ ಹೇಳಿದ್ದೀನಿ. ಸೊ ಅದ್ರ ಕಲರ್ಸ್ ಇದೆ ಅಂದಲ್ಲ, ಅದೆಲ್ಲ ಕಳೆದೋಯ್ತದ ವಾಚ್. ನೋಡು ಈಗ ಬರುತ್ತೆ ಮತ್ತೆ, ಅಲ್ಲೇ ಇದಲ್ಲ. ಸೊ ಅವನ ಫೇವ್ರೆಟ್ ವಾಚ್ ನೋಡ್ತಾ ಇದ್ದೀನಿ. ಇದೊಂದು ಹ್ಞೂ, ಇದೊಂದು ಇದು ಚೆನ್ನಾಗಿದೆ. ಇದು ಆರೆಂಜ್ ಆರೆಂಜ್ ಇದೆ ಬೇಬು. ಅಲ್ಲ, ಅದಲ್ಲ, ಅದು ಬೇರೆ. ನೋಡಿದ್ರೆ ಗೊತ್ತಾಗಲ್ಲ. ಗ್ರೀನ್ ಚಂದ ಅನ್ಸುತ್ತೆ. ಇದು ಅದ್ರ ಪಕ್ಕದ, ಇದು ಹಾಂ ಅದ್ರ ಪಕ್ಕದ, ಇದಾ? ಇದಲ್ಲ ಇದ್ರ ಪಕ್ಕದ. ಇದು ಈ ಕಡೆ ಬರುತ್ತೋ ಅದು. ಇದು ಈ ಕಲರ್ ಎಲ್ಲ ಬೇಡ. ಗೋಲ್ಡನ್ ವಿಲ್ ಬಿ ಗುಡ್ ಬೇಬಿ. ಎಲ್ಲ ಇಟ್ ವಾಸ್ ಗೋಲ್ಡ್. ಎಂತ ಇದಿದೆ, ಇದಕ್ಕೆ ಬ್ಯಾಂಡ್ ಇದೆ. ಬ್ಯಾಂಡ್ ಅಲ್ಲ, ಬೆಲ್ ಸ್ಟ್ರಾಪ್. ಸ್ಟ್ರಾಪ್ ನೋಡದ, ಇದು ಇಲ್ಲ, ಅದು ಎರಡರಲ್ಲೊಂದು. ಅದು- ಇಲ್ಲ, ಇದೆಂತ ಅದು ತೆಗಿ, ಅದು ಅದು ಫುಲ್ ವಾಚ್ ತೆಗಿ ನಿಂದು. ಅದ್ರದ್ದು ನೋಡಲಿಲ್ಲ ನಾನು ಫುಲ್ ಅಪ್ಲಿಕೇಶನ್ಸ್. ಅಲ್ಲೇ ಬಂತಲ್ಲ. ಇದೆ. ಇದನ್ನು ಫುಲ್ ತೋರಿಸು. ಎಲ್ಲಿ ಇಲ್ಲಿ ಇದೆ ಇದೆ ಎಲ್ಲಿ? ಇಷ್ಟ. ಇದೂ ಅದೇನೆ, ಇದೆಲ್ಲಿ? ಇದು ಬೆಲ್ಟೇ ಇದೆ. ಅದು ನಂಗಿದೆ ಇಷ್ಟ. ನೀ ಹೇಳ್ದೆ ಇದು ಬೆಲ್ಟ್ ಅಲ್ಲ, ಇದು ಬ್ಯಾಂಡ್ ಅಂತ. ಹಂಗೆ ಕಾಣುತ್ತಪ್ಪ. ಈ ಬೆಲ್ಟೇ ಇರ್ಬೇಕು. ಅಲ್ಲಿ ಕಲರ್ಸ್ ಇದೆಯಲ್ಲ, ಬ್ಲೂನು ಇದೆಯಲ್ಲ, ಹ್ಮ್ ಬ್ಲೂ. ಹ್ಮ್ ಯು ಗೋ ಫಾರ್ ಬ್ಲೂ. ಬ್ಲೂ ಯಾ, ನೋಡದ ಬಿಡ. ಪಾಪ ನಮ್ಮ ಚಿಂಟು. ಒಟ್ಟು ಅವನಿಗೇನೋ ಒಂದು ಖುಷಿ ಮಾಡಿಸಿದ್ದೀನಿ. ಸೊ ಈಗ ಎದ್ದೋಗ್ಬೇಕು ಗೈಸ್. ಈಗ ತಿಂಡಿ ಮಾಡಬೇಕು. ಬಟ್ಟೆ ವಾಶ್. ಗೊತ್ತಿಲ್ಲ, ಇದೇ ವರ್ಷ. ಕೆಲವೊಂದು ಈ ವರ್ಷ, ಕೆಲವೊಂದು ಮುಂದಿನ ವರ್ಷ. ಇದು ಈ ವರ್ಷ. ಯಾಕೆ ಈ ವರ್ಷನೇ ಇರಲಿಲ್ಲ ನನಗೆ. ಯಾಕೆ ಈ ವರ್ಷ ಹೊಲಿಸಿ ನೋಡೋಣ. ನಿಂದು ಮುಂದಿನ ವರ್ಷ ತಗೊಂಡು ಇಷ್ಟೆಲ್ಲ ಐಟಮ್ ಬರುತ್ತೆ. ಹೊಸದು ಬಂದಿದೆ. ಗೈಸ್, ತುಂಬ ಯೋಜನೆ ಹಾಕ್ಕೊಂಡಿದ್ದೀವಿ ನಾನು ನನ್ನ ಮಗ. ಬಾಕ್ಸ್ ಬೇಕು ಒಂದು. ಬರ್ತಾಯ್ತು ಎತ್ತದಂತ. ಅದೆಲ್ಲ ನೆರವೇರೋ ಬರ್ತಾ ಇದೆ ಗಳಿಗೆ. 4 ವರ್ಷ ಆಗುತ್ತೆ ನೆಕ್ಸ್ಟ್ ನನ್ನ ಹತ್ರ. ಮನೆಗೆ ಇವಾಗ ಹೋಗಿ ತಿಂಡಿ ಮಾಡೋಣ. ಚಿಂಟೋರ್ ಪಪ್ಪ ಎಲ್ಲಿ ಅಂತ ನೋಡ್ತಾ ಇದ್ದೀರಾ? ಚಿಂಟೋರ್ ಪಪ್ಪ ಬ್ಯಾಂಗ್ಳೂರ್ ಹೋಗಿದ್ದಾನೆ. ಅವನಿಲ್ಲ, ಅದಕ್ಕೆ ರೂಮಲ್ಲೇ ಇಷ್ಟೊತ್ತಿನಲ್ಲಿ ನಾವು ಮಾಡ್ತಾ ಇರೋದು. ಮೋಸ್ಟ್ ಪ್ರಾಬ್ಲಿ ಇವತ್ತು ಹಿ ವಿಲ್ ಬಿ ಬ್ಯಾಕ್. ಇವತ್ತು ಬಂದರೂ ಬಂದ, ಹೇಳೋಕ್ಕಾಗಲ್ಲ. ಐ ಆಮ್ ನಾಟ್ ಶ್ಯೂರ್, ಗೊತ್ತಿಲ್ಲ. ಸೊ ಇವತ್ತು ಬರ್ಬೋದು, ಇಲ್ಲ ನಾಳೆ ಬರ್ಬೋದು. ಬಟ್ ರೈಟ್ ನೌ ಹಿ ಈಸ್ ನಾಟ್ ಹಿಯರ್. ಬನ್ನಿ
ಈಗ ನಾನು ಚಿಂಟುಗೆ ಎಲ್ಲ ತಿಂಡಿ ಎಲ್ಲ ಪ್ರಿಪ್ರೇಷನ್ಸ್ ಮಾಡಿ ಬಟ್ಟೆ ಎಲ್ಲ ಒಗ್ದು ಅವನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು ಗೈಸ್. ಹಾಸ್ಪಿಟಲ್ ನೋಡಿ ಪಾಪ ಮಗು ಹೆಂಗಾಗಿದೆ. ಚಿಂಟು ನಾನು ಬೆಳ್ಳಗಾಗಿದ್ದೀನಿ ಚಿಂಟು. ಸಿ ಚಿಂಟು ಸಿ. ಗೈಸ್ ಬನ್ನಿ ಈಗ ಹೋಗೋಣ, ನಾವು ತಿಂಡಿ ಮಾಡೋಣ. ನೀನು ಮುಖ ತೊಗೊಪ್ಪ, ಆಮೇಲೆ ತೊಗೊಪ್ಪ. ಮುಖ ಎಲ್ಲ ನೋಡು ಫುಲ್ ಡಲ್ಲಾಗಿ ಹೋಗಿದೆ. ಆಮೇಲೆ ನಿಮ್ಮ ಮಿಸ್ಸಿಗೆ ಮೆಸೇಜ್ ಹಾಕಬೇಕು, ನೆನ್ಪು ಮಾಡು. ಈಗಲೇ ಹಾಕು, ಹ್ಞೂ ಈಗಲೇ ಹಾಕು. ಬನ್ನಿ ಚಿಂಟೂರ್ ಮಿಸ್ಸಿಗೆ ಒಂದು ಮೆಸೇಜ್ ಹಾಕ್ಬಿಡೋಣ. ಚಿಂಟು ಇಸ್ ನಾಟ್ ವೆಲ್, ಐ ಆಮ್ ಟೇಕಿಂಗ್ ಹಿಮ್ ಟು ಹಾಸ್ಪಿಟಲ್ ಅಂತ. ಹ್ಞೂ ಚಿಂಟುನಾ? ನಿಹಾಲ್. ಗೈಸ್ ನೋಡಿ, ನಾಳೆ ಸೂರ್ಯ ಮೇಲ್ಗಡೆ ಬಂದ್ಬಿಟ್ಟಿದ್ದಾನೆ. ಲೈಟೆಲ್ಲ ಕಲರೆಲ್ಲ ಚೇಂಜ್ ಆಗಿ ಹೋಗಿದೆ ಸೂರ್ಯಂದು. ಬಂದು ಕೋಳಿಗಳು ನೋಡಿ ಕುಂದಾಡ್ತಾ ಇದ್ದಾವೆ. ಫುಲ್ ಗಾಳಿ ಬೀಸ್ತಾ ಇದೆ ನೋಡಿ. ಬಂದೆ ಗೈಸ್, ಫುಲ್ ಗಾಳಿ, ಕೂಲ್ ಬ್ರೀಸ್ ನೋಡಿ. ಚಂದದಾರ. ಈಗ ಫಸ್ಟು ಬಟನ್ ಏನೇ ಹಾಕೋಣ. ವಾ ಅಮ್ಮ ಗೈಸ್ ನೋಡಿ ಎಷ್ಟು ಗಾಳಿ ಬೀಸ್ತಾ ಇದೆ ಅಂತ. ಸೂಪರ್ ಅಲ್ಲ? ನಮ್ಮ ಟಿ ವಿ, ನಮ್ಮದು ರೆಡ್ ಕಲರ್ ಟಿ ಯು ವಿ ಇತ್ತಲ್ಲ, ಸೊ ಅದು ಸರ್ವಿಸಿಗೆ ಕೊಟ್ಟಿದ್ದೀವಿ. ಸೊ ಇನೋವಾ ಕಾರ್ ಬಂದು ನಿಂತಿದೆ ನೋಡಿ. ಇನೋವಾ ಇಲ್ಲಿ ಬಂದು ನಿಂತಿದೆ. ಈಗ ಸದ್ಯಕ್ಕೆ ಇನೋವಾ ಯೂಸ್ ಮಾಡ್ತಾ ಇದ್ದಾನೆ ಅವನು. ನೋಡಿ ಅಲ್ಲಿ ನಮ್ಮ ಡಂಪರ್ ಬಂದಿದೆ. ಅದು ಐ ಮೀನ್ ಮಟೀರಿಯಲ್ಸ್ ಶಿಫ್ಟಿಂಗಲ್ಲಿ ಬ್ಯುಸಿ ಇದೆ. ಮಟೀರಿಯಲ್ ಶಿಫ್ಟ್ ಮಾಡೋಕ್ಕೆ ಹೋಗ್ತಾ ಇದೆ. ಸೊ ಅಲ್ಲಿ ಕಾಣ್ತಾ ಇದೆಯಾ ನಿಮಗೆ? ನೋಡಿ ಡಂಪರ್. ನಂದು ಪುಟ್ಟು ಕೆಂಪಿ ನೋಡಿ ಅಲ್ಲೇ ಇದೆ, ಕಾಣಿಸ್ತಾ? ಸೊ ಕೆಂಪಿ ಮತ್ತು ಬಿಳಿ ಒಟ್ಟಿಗೆ ನಿಂತಿದ್ದಾರೆ. ಬನ್ನಿ ಹೋಗೋಣ. ಬಟ್ಟೆ ನೆನೆ ಹಾಕಿ ಆಯಿತು. ಇವಾಗ ಹೋಗಿ ರವಾ ದೋಸೆ ಬ್ಯಾಟರ್ನ ರೆಡಿ ಮಾಡೋಣ. ಏನೂ ಇಲ್ಲ, ಸಿಂಪಲ್, ಬೇಗ ಬೇಗ ಮಾಡಿಕೊಂಡು ತಿಂದ್ಬಿಟ್ಟು ಹೋಗ್ಬಿಡೋಣ. ಬಿಸಿ ಇಲ್ಲಪ್ಪ, ಇಲ್ವಾ? ಎಷ್ಟು ಬೆಚ್ಚಗಿದೆ. ಇದು ಬೆಳ್ಳಿ ಲೋಟ ಅಲ್ಲಮ್ಮ, ಹಾಗಾಗಿ ಬಿಸಿ ಅನಿಸುತ್ತೆ. ಬಟ್ ಒಳಗಡೆ ವಾಟರು ತಣ್ಣಗಿದೆ. ಇವಾಗಿನ್ನ ಪಾತ್ರೆ ತೊಳ್ದಿಟ್ಟು ತಿಂಡಿ ಮಾಡ್ಕೊಂಡು ತಿಂದ್ವು. ಸೊ ನೋಡಿ ಮತ್ತಾಲೆ ಪಾತ್ರೆಗಳು. ಬರೀ ತಿನ್ನೋದು ಬೆಳಗೋದು, ತಿನ್ನೋದು ಬೆಳಗೋದು. ಇದೇ ಆಗೋಯ್ತು ಗೈಸ್ ಜೀವನ.
ಆ ಗ್ಯಾಪಲ್ಲಿ ಕಾಫಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಬಿಸಿ ಬಿಸಿ ಮೈ ಫೇವ್ರೆಟ್ ಕಾಫಿ ಗೈಸ್ ನೋಡಿ. ನೋಡ್ತಾ ಇದ್ರೇನೆ ಕುಡಿಬೇಕು ಅನ್ನಿಸ್ತಾ ಇದೆ ಅಲ್ಲ? ಬನ್ನಿ ಸ್ಟ್ರಾಂಗ್ ಕಾಫಿ ಕುಡಿದ್ಬಿಟ್ಟು ಆಮೇಲೆ ಪಾತ್ರೆ ಬೆಳಗೋಣ. ಗೈಸ್, ಬಿಸಿ ಬಿಸಿ ಕಾಫಿ ರೆಡಿ ಆಯಿತು. ಕಾಫಿ ಬಿಸಿ ಬಿಸಿ ನೋಡಿ. ಗೈಸ್, ತಿಂಡಿ ಎಲ್ಲ ಆಯಿತು. ಬನ್ನಿ ಇವಾಗ ಬೇಗ ಬೇಗ ಬಟ್ಟೆ ಒಗೆದು ಹೋಗೋಣ. ಟೋಕನ್ ತೊಗೊಂಡಿದ್ದೀನಿ, 12:30 ಹಂಗೆ ಬನ್ನಿ ಅಂತ ಹೇಳಿದ್ದಾರೆ. ಸೊ ಅಷ್ಟರಲ್ಲಿ ಬಟ್ಟೆ ಒಗೆದು ರೆಡಿಯಾಗಿ ನಾವು ಹಾಸ್ಪಿಟಲ್ ಹೋಗಿ ಬರೋಣ. ಕೋಳಿಗಳು ನೋಡಿ, ಎಷ್ಟು ಕೋಳಿಗಳು. ಏನೋ ಫುಡ್ ಹಾಕ್ತೀನಿ ಅಂದ್ಬಿಟ್ಟು ಎಲ್ಲ ಓಡಿ ಬಂದಿದ್ದಾವೆ. ಫುಲ್ ಗಾಳಿ ಇದೆ ಗಾಯ್ಸ್, ಸಖತ್ತು ಗಾಳಿ ಇದೆ. ಹಳ್ಳಿ ವಾತಾವರಣ ಇದಕ್ಕೇನೆ ಚಂದ ಅನ್ನೋದು ಗೈಸ್. ನೋಡಿ ಎಷ್ಟು ತಂಪು ಗಾಳಿ ಬೀಸ್ತಾ ಇದೆ. ಇಲ್ಲಿ ಎಷ್ಟು ಕೆಲಸ ಮಾಡಿದ್ರು ನಿಜಕ್ಕೂನು ಅದು ಕೆಲಸ ಅಂತ ಅನ್ಸೋದೇ ಇಲ್ಲ. ನೀವೆಲ್ಲ ಅನ್ಕೊಂಡಿದ್ದೀರಾ ನಾನು ತುಂಬಾ ಸುಸ್ತಾಗಿ ಬೈಕೋತೀನಿ ಅಂತ. ಬಟ್ ನಿಜ ಹೇಳ್ತೀನಿ, ನನಗೆ ಬಟ್ಟೆ ಒಗೆಯೋದು ಒಂದು ಕೆಲಸ ಅಂತ ಅನ್ಸೋದೇ ಇಲ್ಲ. ತುಂಬಾ ಪ್ರೀತಿಯಿಂದ ಇಷ್ಟಪಟ್ಟು ಮಾಡ್ತೀನಿ. ಈ ಸರೌಂಡಿಂಗ್ಸ್ ಅಲ್ಲಿ ನಿಂತ್ಕೊಂಡು ಬಟ್ಟೆ ಒಗೆಯೋದೇ ಒಂಥರ ಚಂದ ಗೊತ್ತಾ? ನೆರಳಿರತ್ತೆ, ಬಿಸ್ಲಿರಲ್ಲ. ಸೊ ಸಖತ್ತಾಗಿರತ್ತೆ ಗೈಸ್. ಐ ಜಸ್ಟ್ ಎಂಜಾಯ್ ಇಟ್. ಬಟ್ ನಿಮ್ಗೆಲ್ಲ ಅನ್ಸುತ್ತೆ ಕಷ್ಟ, ಶ್ವೇತಾ ಯಾಕೆ ಇಷ್ಟೊಂದು ಕಷ್ಟ ಪಡ್ತೀರಾ? ವಾಷಿಂಗ್ ಮಿಷಿನ್ ತಗೊಳ್ಳಿ ಅಂತ. ಬಟ್ ನನಗೆ ಇದು ಇಷ್ಟ ಆಗ್ಬಿಟ್ಟಿದೆ. ತುಂಬಾ ವರ್ಷದಿಂದ ನಾನು ಇದೇ ರೊಟೀನ್ ಅಲ್ಲಿ ಇದ್ದೀನಿ ಅಲ್ಲ. ಸೊ ಹಾಗಾಗಿ ಈ ರೊಟೀನ್ ಮಿಸ್ ಆದ್ರೆ ಮೇ ಬಿ ನಾನು ತುಂಬಾ ಮಿಸ್ ಮಾಡ್ಕೋತೀನಿ. ಇದಿಲ್ಲ ಅಂದ್ರೆ ನನಗೆ ಬ್ಯಾಡ್ ಫೀಲ್ ಆಗತ್ತೆ. ಅದು ನನ್ಗೆ ಫೀಲ್ ಆಗಿದೆ ಆಕ್ಚುಲಿ. ನೋಡಿ ಗೈಸ್, ಆರಾಮಾಗಿ ಸ್ಕೂಲಿಗೆ ರಜೆ ಹಾಕ್ಕೊಂಡು ಒಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಇನ್ನೊಂದು ಫೋನಲ್ಲಿ ನಮ್ಮ ಅಪ್ಪನ ಜೊತೆ ಮಾತಾಡಿಕೊಂಡು ಆರಾಮಾಗಿ ಮಲಗಿದ್ದಾನೆ ತಿಮ್ಮ. ಯಾಕಮ್ಮ? ಯಾವಾಗ ಹೋಗೋದಮ್ಮ? ರೆಡಿಯಾಗಿ ಹೋಗೋಣ. ನಾನು ರೆಡಿನೇ. 12:30 ಕೊಟ್ಟಿದ್ದಾರೆ ಟೈಮ್. 12:30 ಮತ್ತೆ? ಹಾಂ, ರೆಡಿಯಾಗಿ. ಚೆನ್ನಾಗಿದ್ಯಾ? ಹೋಗ್ಬೇಕಾ ಬೇಡವಾ? ನಿನ್ನಿಷ್ಟ ಅಮ್ಮ. ನೋಡು, ನೀನು ನೋಡು, ನಿನ್ನಿಷ್ಟ ಅಮ್ಮ. ನಿನ್ನ ಆರೋಗ್ಯ, ನಿನ್ನ ಸ್ಟೆಬಿಲಿಟಿ, ಎಬಿಲಿಟಿ. ಯಾವಾಗ ನಿನ್ನ ಅಮ್ಮ ನಾನು ತಲೆ ತಿನ್ಬೇಡ, ನಿನ್ನಿಷ್ಟ. ಜ್ವರ ಇದೆಯಾ ನೋಡ್ಕೋ, ಬಿಡು ಮೊಬೈಲ್. ಇದೆ ಅಮ್ಮ, ಹಾಂ, ಜ್ವರ ಫೀಲಿಂಗ್ ಇದೆ. ಫೀಲಿಂಗ್ ಇದೆ. ಆ ಫೀಲಿಂಗ್ ಹೋಗ್ಬೋದಲ್ಲ? ಅದು ಹೋಗೋದಿಲ್ಲ. ಹೋಗಲ್ಲ. ಇಲ್ಲ. ಏ ಮಣ್ಣು, ಕಫದಲ್ಲಿ ರಕ್ತ ಅಲ್ಲ, ಎದ್ವತ್ ತಿನ್ಬಿಟ್ಟು ಕಫ ಕಟ್ಕೊಂಡಿರೋದು. ಹಾ, ಅದಕ್ಕೆ ಅದೇ ಹೇಳ್ತೀನಿ, ಕಫ ಹೋಗಂಗೆ ಮೆಡಿಸಿನ್ ಅಲ್ಲ, ಜ್ಯೂಸ್ ಕುಡಿಯೋದು ಬಿಡಬೇಕು. ಹಾ, ಅದನ್ನ ಹೇಳ್ಕೊಡಿ, ಮೆಡಿಸಿನ್ ಅಲ್ಲ. ನೀರು ಕುಡಿಸ್ಬೇಕು ಕಣಪ್ಪ ಮಗುಗೆಲ್ಲ. ಏನ ಜ್ಯೂಸಾ? ಹಾ, ಆ ಜ್ಯೂಸ್ ಸಿರಪ್ ತಂದು ಇಟ್ಕೊಂಡಿದ್ದಾನೆ ಈಗ. ಬೇಡ ಅಂದ್ರೂ ಕೇಳಲ್ಲ. ನಮ್ಮ ಅಮ್ಮನೇ ಕುಡಿಯೋಕೆ ಇಟ್ಕೊಂಡಿರೋ, ನಾನು ಯಾಕೆ ತಗೊಂಡ ಅದನ್ನೆಲ್ಲ? ನನ್ನ ಬಾಯಲ್ಲಿ ಬರಿಸ್ತೀಯ ಅಪ್ಪಿ? ಏನ್ ಬರ್ತದ ಬಾಯಲ್ಲಿ ಬರೋ? ಅದು ನಾನು ತಗೊಂಡಿದ್ದ ಮತ್ತೆ ಆರೆಂಜ್ ಸಿರಪ್ಪು. ಮತ್ತೆ ನೀನು ನಿಜವಾಗ್ಲೂ ನಂದೇ ಮಗ ಆಗಿದ್ರೆ ನಿಜ ಹೇಳೋ, ಇಲ್ಲ ಅಂದ್ರೆ ಬೇಡ. ಏನಮ್ಮ ಯಾರಿಗಮ್ಮ? ನೀನು ನಂದೇ ಮಗ ಆಗಿದ್ರೆ ಹೇಳೋ, ನಾನೇ ತಗೊಂಡಿದ್ದು, ನೀನೇ ತಗೊಂಡಿದ್ದು. ಯಾರೋ ಗೊತ್ತಿಲ್ಲಮ್ಮ ಯಾರು ತಗೊಂಡ್ರು. ಹಾಗಾದ್ರೆ ನೀನು ನನ್ನ ಮಗ ಅಲ್ಲ? ಏನಮ್ಮ? ನಂದೇ ಮಗ ಆಗಿದ್ರೆ ನಿಜ ಹೇಳು. ನಾನ್ ತಗೊಂಡೆ, ಅದು ನಾನು ತಗೊಂಡಿದ್ದಲ್ಲ, ನಂದು ಇದು ತಗೊಳ್ತು.
ಏನು ಕೈ ತಗೋತು. ನಿನ್ನ ಕೈ ತಗೋತು? ನಾನು ಯಾಕೆ ತಗೊಂಡೆ ಆಮೇಲೆ ಗೈಸ್ ಈಗ ಟೈಮ್ ಬಂದು 10:40 ಬರುತ್ತೆ. ಇವಾಗ ಹೋಗಿ ಸ್ನಾನ ಮಾಡಿಕೊಂಡು ಬರ್ತೀನಿ ನಾನು. ಫೋಟೋ ಗೈಸ್ ಸ್ನಾನ ಆಯಿತು, ಬನ್ನಿ ಒಂದು ರೌಂಡು ದೇವರಿಗೆ ಕೈ ಮುಕ್ಕೊಂಡು ಬರೋಣ. ಚಿಂಟು ಅವ್ರ ಪಾಪ ಬಂದಿದ್ದಾನೆ ಆಲ್ರೆಡಿ, ಸೊ ಅವನು ಆಲ್ರೆಡಿ ಪೂಜೆ ಮಾಡಿ ಆಗಿದೆ. ನಾವು ಹೋಗಿ ಒಂದು ರೌಂಡ್ ಕೈ ಮುಕ್ಕೊಂಡು ಬಂದ್ಬಿಡೋಣ, ಆಮೇಲೆ ಹೊರಡೋಣ. ಗೈಸ್ ನಿಮಗೆಲ್ಲ ಹೇಳ್ದೆ ಅಲ್ಲ, ಚಿಂಟು ಅವ್ರ ಪಾಪ ಬ್ಯಾಂಗ್ಳೂರ್ ಹೋಗಿದ್ದಾನೆ ಅಂತ. ಆ್ಯಕ್ಚುಲಿ ಅವನು ಬಂದ. ಸೊ ಬಂದ್ಬಿಟ್ಟು ಮೇ ಬಿ ಮತ್ತೆ ಏನೋ ತುಂಬ ಕೆಲಸ ಇತ್ತು ಅನ್ಸುತ್ತೆ, ಬೇಗ ಬೇಗ ರೆಡಿ ಆಗ್ಬಿಟ್ಟು ಬೇಗ ಹೊರಟ. ಸೊ ಹಾಗಾಗಿ ಅವನೇ ಪೂಜೆ ಮಾಡಿಬಿಟ್ಟು ಇವತ್ತು ಹೋಗಿದ್ದಾನೆ. ನಾನು ಕೈ ಮುಕ್ಕೊಂಡು ಹೋಗೋಣ ಅಂತ ಬಂದೆ. ಬನ್ನಿ ಒಳ್ಳೇದಾಗ್ಲಿ ಅಂತ ಪ್ರೇ ಮಾಡಿಕೊಂಡು ಹೋಗ್ಬಿಟ್ಟು ಬರೋಣ ಹಾಸ್ಪಿಟಲ್ಗೆ. ಗೈಸ್ ಇವತ್ತು ಈ ರೀತಿ ಔಟ್ಫಿಟ್ ಹಾಕ್ಕೊಂಡಿದ್ದೀನಿ. ಸೊ ಈಗ ನಾನು ಚಿಂಟು ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಕೂದಲು ಹಿಂದಗಡೆ ಕ್ಲಿಪ್ ಹಾಕಿದ್ರೆ ಸೀಟಿಗೆ ಅಡ್ಡ ಆಗುತ್ತೆ, ನನಗೆ ಇಷ್ಟ ಆಗಲ್ಲ, ಹೊರ್ಕೊಳಕ್ಕಾಗಲ್ಲ, ಏನಿಲ್ಲ. ಅದಕ್ಕೆ ಇವತ್ತು ಜಡೆ ಹಾಕ್ಬಿಟ್ಟಿದ್ದೀನಿ. ಆ್ಯಂಡ್ ಇನ್ನೊಂದೇನು ಅಂದರೆ ಕೂದಲು ಬಿಟ್ಟರೆ ಹಾರಾಡ್ತಾ ಇರುತ್ತೆ. ಸೊ ಯಾಕೆ ಬೇಕು, ರಿಸ್ಕ್ ಬೇಡ ಅಂದ್ಬಿಟ್ಟು ತುಂಬ ದಿನ ಆಗಿತ್ತು ನಾನು ಈ ರೀತಿ ಸೈಡ್ ಜಡೆ ಹಾಕಿ. ನೋಡಿ, ಸೊ ಹಾಕ್ಕೊಂಡಿದ್ದೀನಿ, ನನಗಿಷ್ಟ ಆಯಿತು. ಸೊ ಬನ್ನಿ, ಟೈಮ್ ಆಗ್ತಾ ಇದೆ, ಹೋಗೋಣ. ಸೊ ಬನ್ನಿ ಗೈಸ್, ಟೈಮ್ ಆಗ್ತಾ ಇದೆ, ಈಗ ನಾವು ಹೋಗೋಣ. ಬೇಗ ಬೇಗ ಹೋಗಿ ಬೇಗ ಬೇಗ ಬಂದುಬಿಡೋಣ. ಚಿಂಟುಗೆ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಅವನಿಗೆ ಸಮಾಧಾನ ಮಾಡಿಸಿ ಕರ್ಕೊಂಡು ಬರೋಣ. ನೋಡಿ ಗೈಸ್, ಇವನು ಪೇಷಂಟ ಚಂದ ಇದ್ದಾನ ಅಂತ ಹೇಳಿ ಅಮ್ಮ ಮಗ ಇಬ್ಬರು ರೆಡಿಯಾಗಿ ಹೋಗ್ತಾ ಇದ್ದೀವಿ. ನಮ್ಮ ಕೆಂಪಿ ಜೊತೆ ಹೋಗೋಣ ಬನ್ನಿ. ತುಂಬ ಅಂಥದ್ದು ಬೇಕಾ? ನಿಮ್ಮ ಅಪ್ಪನ ಥರದ್ದು ಹೆಂಗೆ ಚೆನ್ನಾಗಿದೆ ಅಂತೀಯ? ಹಾಂ ಹಾಂ ಅದು 6,000 ಮಗ, 6,000. ನೋಡಿ ಗೈಸ್, ನಮ್ಮ ಚಿಂಟಿಗೆ ಅವ್ರ ಅಪ್ಪನ ಥರದ್ದು ಸ್ಲಿಪ್ಪರ್ಸ್ ಬೇಕಂತೆ. ನಮ್ಮ ಕೆಂಪಿ ಧೂಳಾಗಿದ್ದಾಳೆ ನಿಲ್ಸಿದ ಕಡೆನೆ. ನೋಡಿ ಗೈಸ್, ನಮ್ಮ ಕೆಂಪಿ ಧೂಳಾಗ್ಬಿಟ್ಟಿದ್ದಾಳೆ, ಅವಳನ್ನು ರೆಡಿ ಮಾಡೋಕ್ಕೆ ಆಗಲಿಲ್ಲ. ಹೌದು, ನನಗೆ ಚಿನ್ನನೇ ಇದು. ಇರಲಿ, ಬಂದಮೇಲೆ ಕ್ಲೀನ್ ಮಾಡ್ಕೊಳ್ಳೋಣ. ಈಗ ಹೋಗೋಣ ಬನ್ನಿ. ಗೇಟ್ ತೆಗ್ಯಮ್ಮ, ಚಿನ್ನಮ್ಮ ಬಿಡು, ತಕ್ಕೋತೀನಿ ಬಾ, ಸುಮ್ಮನೆ ಹೇಳ್ದೆ. ಬಿಡು, ನಿನ್ನ ಕೈಲಿ ಆಗಲ್ಲ, ಬಿಡಪ್ಪ, ಬಿಡು ಬಿಡು. ಇದೆ ಇಷ್ಟೇ. ಈಗ ತೆಗಿಬೇಕು. ಗೈಸ್ ಹೊರಟ್ವು. ಕಾಣಿಸ್ತಾ ಇರ್ತೀವ ಗೈಸ್, ಈಗ ಅಮ್ಮ ಮಗ ಹೊರಟು. ರೋಡ್ ಗೊತ್ತಲ್ಲ, ಅಲ್ಲೇ 12 ಗಂಟೆ ಹೋಗೋಣ. ಟೈಮ್ ಎಷ್ಟು? 11:47. ಎಷ್ಟು ಗಂಟೆಗೆ ಹೋಗ್ತೀವಿ ನೋಡೋಣ. ನಾವೀಗ ಹೋಗ್ತಾ ಇರೋದು ಕುಮಟಾಗೆ ಗೈಸ್. ಟೈಮ್ ಬಂದು 11:45. ಈಗ ಆ ಕಡೆ ತೋರಿಸ್ಲಿ. ನಮ್ ಚಿಂಟುಗೆ ಕ್ಯಾಪ್ಚರ್ ಮಾಡು ಪುಟ್ಟ ಸ್ವಲ್ಪ ಅಂತ ಹೇಳಿದ್ರೆ, ಸ್ವಲ್ಪ ಕ್ಯಾಪ್ಚರ್ ಮಾಡ್ಬಿಟ್ಟು, ಅಮ್ಮ ಆ ಕಡೆಗೆ ಸ್ವಲ್ಪ ತೋರಿಸ್ಬಿಟ್ಟು ಆಫ್ ಮಾಡ್ತೀನಿ ಅಂತ ಇದ್ದಾನೆ. ನಾನು ಇಲ್ಲ ಇಲ್ಲ ಪುಟ್ಟ, ಸ್ವಲ್ಪ ಕ್ಯಾಪ್ಚರ್ ಮಾಡು, ಸ್ವಲ್ಪ ಹೋಗೋದಿರ್ಲಲ್ಲ ಅಂತ ಹೇಳ್ತಾ ಇದ್ದೀನಿ. ಅವನು ಇಲ್ಲಪ್ಪ, ನನ್ ಕೈ ನೋವು ಬರ್ತಾ ಇದೆ, ನನ್ಗೆ ಆಗಲ್ಲಪ್ಪ ಅಂದ್ಬಿಟ್ಟು ಸ್ವಲ್ಪ ಫ್ರಂಟ್ ಇಂದ ಕ್ಯಾಪ್ಚರ್ ಮಾಡ್ಬಿಟ್ಟು ಇಡ್ತೀನಿ ಅಂತ ಹೇಳಿ ಇಟ್ಟೆ ಬಿಟ್ಟ ಗೈಸ್. ನನ್ಗೆ ಎಷ್ಟು ಸಿಟ್ಟತ್ಬೇಡ ಹೇಳಿ. ಅದಕ್ಕೆ ನಾನೇ ಇಸ್ಕೊಂಡು ನಾನೇ ಕ್ಯಾಪ್ಚರ್ ಮಾಡ್ಕೋತಾ ಇದ್ದೀನಿ. ಒಂದ್ ಕೈಯಲ್ಲಿ ಡ್ರೈವ್ ಮಾಡ್ತಾ ಇದ್ದೀನಿ, ಇನ್ನೊಂದ್ ಕೈಯಲ್ಲಿ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ಹೆಂಗೆ ನಾವು?
ಎಲ್ಲಾವಾಗ್ಲೂ ಎಲ್ಲರೂ ಇರ್ತಾರೆ, ಎಲ್ರೂ ನಮಗ್ ಸಪೋರ್ಟ್ ಮಾಡ್ತಾರೆ ಅನ್ಕೊಳ್ಳೋದು ತಪ್ಪೇನೆ. ನನ್ ಮಗನ್ ಪಾಪ ಹುಷಾರಿಲ್ಲ, ಆದ್ರೂ ಸಹ ಅವನು ಕ್ಯಾಪ್ಚರ್ ಮಾಡ್ಕೊಡ್ಬೋದು. ಆದ್ರೂ ಅವನು ಮಾಡ್ಕೊಡಲ್ಲ. ಏನ್ ಮಾಡೋದು? ನಮಿಗ್ ಹೇಗ್ ಬೇಕೋ ಹಾಗೆ ನಾವೇ ಕ್ಯಾಪ್ಚರ್ ಮಾಡ್ಕೊಂಡ್ರೆ ಆಯ್ತು. ಅಲ್ಲಿ ನೋಡಿ ಲೈಕ್ ಕಾಡು, ತುಂಬಾ ಸೀನರಿ ಎಲ್ಲ ಇದೆ ಅಲ್ಲ, ಸೊ ಅದನ್ನೆಲ್ಲ ನಿಮಗ್ ತೋರ್ಸೋಣ ಅಂದ್ಬಿಟ್ಟು ನಾನೇ ಕಷ್ಟ ಪಡ್ಕೊಂಡು ನಿಧಾನಕ್ಕೆ ಓಡಿಸ್ಕೊಂಡು ಒಂದ್ ಕೈಯಲ್ಲಿ ಸ್ಟೇರಿಂಗ್ ಇಟ್ಕೊಂಡು, ಇನ್ನೊಂದ್ ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ನಿಧಾನಕ್ಕೆ ಓಡಿಸ್ಕೊಂಡು ಕ್ಯಾಪ್ಚರ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಚೆನ್ನಾಗಿದೆ ಅಲ್ಲ ವ್ಯೂ? ನನಗಂತೂ ತುಂಬಾ ಇಷ್ಟ ನಮ್ ಕಡೆ ಸುತ್ತಾಡೋಕ್ಕೆ. ಚೆನ್ನಾಗಿರತ್ತೆ, ಸಖತ್ತಾಗಿರತ್ತೆ. ಗೈಸ್, ಶಿರೂರು ಗುಡ್ಡ ಕುಸಿತ ಆಗಿತ್ತಲ್ಲ ನಮ್ಮ ಅಂಕೋಲಾದಲ್ಲಿ, ನೋಡಿ ಇಲ್ಲೇ ಅದು. ಇಷ್ಟು ದಿನದಲ್ಲಿ ಯಾವತ್ತೂ ಕ್ಯಾಪ್ಚರ್ ಮಾಡಕ್ ಆಗಿಲ್ಲ ನನ್ನ ಕೈಲಿ, ಬಿಕಾಸ್ ನಾನು ಬಂದ್ರೆ ಚಿಂಟು ಅವ್ರ ಪಪ್ಪನ ಜೊತೆನೆ ಎಲ್ಲ ಬರೋದು. ಯಾವತ್ತಿಗೂ ಕ್ಯಾಪ್ಚರ್ ಮಾಡಿಲ್ಲ. ಹಾ ಹಾ ಅಲ್ಲಿ ನೋಡಿ, ಈ ಕಡೆಯಿಂದ ಮಣ್ಣು ಹೋಗಿರೋದು, ಇಲ್ಲಿಂದ ಮಣ್ಣು ಹೋಗಿ ಅಲ್ಲೋಗಿ ಬಿದ್ದಿರೋದು ಫುಲ್. ನೋಡು, ಅದು ನದಿ ಎಲ್ಲ ಫುಲ್ ಇದೆ. ಅಲ್ಲಿ ಲೈಟ್ ಕಂಬ ಎಲ್ಲ ಬಿದ್ದಿದೆ. ಎಲ್ಲೋ ಕೆಲಸ ಆ ಮಾಡ್ತೀನಿ. ಕಡೆಯಿಂದ ಕಾಣತ್ತೆ ನೋಡಿ, ಇಲ್ಲಿ ಮಣ್ಣು ಬಂದ್ಬಿಟ್ಟಿದೆ. ಸಾಕು. ಅಲ್ಲಿ ನೋಡಲ್ಲಿ ಇಲ್ಲೇ ಹೋಗಿರೋದು ಇದು, ಈ ಸ್ಪಾಟ್. ಫೈನಲಿ ಹಾಸ್ಪಿಟಲ್ ಡೆಸ್ಟಿನೇಷನ್ನ ರೀಚ್ ಆದ್ವು. ಅದು ಸಹ ಆಕ್ಚುಲಿ ಕಷ್ಟ ಪಡ್ಕೊಂಡು ರೀಚ್ ಆದ್ವು. ಅಲ್ಲಿ ಟೆಂಪಲ್ ಇದೆ ನಿಯರ್ ಬೈ. ನಾನು ಅನ್ಕೊಂಡೆ ಅದು ಶಾಂತದುರ್ಗಾ ಟೆಂಪಲ್ಲು, ಬಟ್ ಅದು ಶಾಂತಿಕಾ ಪರಮೇಶ್ವರಿ ಟೆಂಪಲ್ ಅಂತೆ. ನಾನು ಶಾಂತದುರ್ಗಾ ಟೆಂಪಲ್ ಅಂತ ಕೇಳಿದಾಗ ಅಲ್ಲಿ ಯಾರೋ ಬೇರೆ ರೂಟ್ನ ತೋರಿಸಿ ನನ್ನನ್ನು ದಾರಿ ತಪ್ಪಿಸ್ಬಿಟ್ರು. ಅಲ್ಲಿಂದ ಇಲ್ಲಿಗೆ ಆಮೇಲೆ ಮತ್ತೆ ಕೇಳ್ಕೊಂಡು ರೂಟ್ ಮ್ಯಾಪ್ ಹಾಕೊಂಡು ಬಂದಿದ್ದೀವಿ. ಸೊ ಬನ್ನಿ, ಡಾಕ್ಟರ್ ಇದಾರೋ ಇಲ್ಲೋ ನೋಡೋಣ. ಹಾಗೇನೆ ನಮಗೇನು ಟೋಕನ್ ನಂಬರ್ ಕೊಟ್ಟಿದ್ರಲ್ಲ, ಅದು ಆಲ್ರೆಡಿ ಪಾಸ್ ಆಗಿದ್ರೆ ಒಂದು 3-4 ಜನ ಆಗೋ ತನಕ ಕಾಯ್ಬೇಕು. ಇಲ್ಲ ಅಂದ್ರೆ ಇನ್ನ ಅದು ಬಂದಿಲ್ಲ ನಂಬರು ಅಂದ್ರೆ ನಮ್ ನಂಬರ್ ಬಂದಾಗ ಬಿಡ್ತಾರೆ. ಕೇಳ್ಕೊಂಡ್ ಬರೋಣ ಬನ್ನಿ. ಗೈಸ್, ಒಂದ್ ಹೇಳಕ್ ಇಷ್ಟಪಡ್ತೀನಿ, ಈ ಡಾಕ್ಟರ್ ಕೈಗುಣ ತುಂಬಾ ಚೆನ್ನಾಗಿದೆ. ಇವ್ರು ಏನೇ ಮೆಡಿಸಿನ್ ಕೊಟ್ರುನು ಅದು ನಮ್ಗೆ ಸೂಟ್ ಆಗತ್ತೆ, ಲೈಕ್ ಕ್ಯೂರ್ ಆಗತ್ತೆ. ಸೊ ಹಾಗಾಗಿ ಚಿಂಟುನು ಇಲ್ಲೇ ಬರ್ತಾನೆ, ಇಲ್ಲೇ ಕರ್ಕೊ ಬರ್ತೀನಿ. ಅಂಡ್ ಚಿಂಟು ಅವ್ರ ಪಪ್ಪ ಇದಾನಲ್ಲ, ಸೊ ಅವನಿಗಂತೂ ಇವ್ರದೇ ಮೆಡಿಸಿನ್ ಆಗ್ಬೇಕು, ಇಲ್ಲ ಅಂದ್ರೆ ಅವನಿಗೆ ಬೇರೆ ಕಡೆ ಕ್ಯೂರೇ ಆಗಲ್ಲ. ಇದು ವೈರಲ್ ಫೀವರು. ಸೊ 2-3 ಡೇಸ್ ಇದ್ದೇ ಇರುತ್ತೆ, ಆಮೇಲೆ ಕಮ್ಮಿ ಆಗತ್ತೆ ಅಂತ ಹೇಳಿ ಒಂದೇ ಒಂದು ಮೆಡಿಸಿನ್ ಬರ್ಕೊಟ್ರು. ಅಂಡ್ ಅವನಿಗೆ ನೋಸ್ ಬ್ಲಾಕ್ ಎಲ್ಲ ತುಂಬಾ ಆಗ್ತಾ ಇತ್ತು, ಅದನ್ನ ನಾವೇ ಕೇಳಿ ಬರೆಸ್ಕೊಂಡಿದೀವಿ. ಸೊ ಇದೆರಡೇ ಮೆಡಿಸಿನ್ ತಗೊಂಡ್ಬಿಟ್ಟು ಈಗ ಹೊರಟ್ವು. ಗೊತ್ತಾಯ್ತಲ್ಲ, ಜ್ಯೂಸ್ ಕುಡಿಯೋದ್ರಿಂದ ಬರಲ್ಲ. ಬರುತ್ತೆ ಯಾರು ಹೇಳಿದ? ಅವರೇ, ಡಾಕ್ಟ್ರ್ ಹೇಳಿಲ್ಲ. ಗೈಸ್, ನಮ್ ಕೆಂಪಿ ನೋಡಿ ಬಿಸಿಲಲ್ಲಿ ನಿಂತಿದ್ದಾಳೆ. ಅದೇನಲ್ಲ, ಅದು ಜೀವ ಇಲ್ಲ ಏನಿಲ್ಲ. ಕೆಂಪಿ ಯಾಕೋ ಜೀವ ಇಲ್ಲ? ನಿನಗ್ ಜೀವ ಇಲ್ವಾ? ಹೊಡಿಬೇಡ ನಮ್ ಕೆಂಪಿಗೆ. ನಮ್ ಕೆಂಪಿಗೆ ಹೊಡಿದ್ರೆ ನಾನು ಕೆಂಪಿನಲ್ಲಿ ಕೂರ್ಸೋದೇ ಇಲ್ಲ. ಮಾತೆತ್ತರ ಕೆಂಪಿಲೇ ಹೋಗ್ಬೇಕು ಅಂತೀಯಾ? ಹಾ, ಕೆಂಪಿಗೆ ಹೊಡಿತೀಯ? ಏನಿದೆ ಅಮ್ಮ ಅಂತದ್ದು ಈ ಕಾರಲ್ಲಿ? ಏನ್ ಬೇಕು ನಿಂಗೆ? ಏನಿಲ್ಲ. ವೆಂಟಿಲೇಟೆಡ್ ಸೀಟ್ಸ್ ಇದೆ, ಇದೆಯಾ? ಇಲ್ಲ. ನಾವ್ ಇಲ್ಲಿಂದ ಹಾಸ್ಪಿಟಲ್ ರೀಚ್ ಆಗೋ ಅಷ್ಟೊತ್ತಿಗೆ 12:45 ಆಗಿತ್ತು. ಸೊ ಅಲ್ಲೆಲ್ಲ ಡಾಕ್ಟರ್ ತೋರಿಸಿ ಬರೋ ಅಷ್ಟೊತ್ತಿಗೆ ಇನ್ನೇನು ಊಟದ ಟೈಮು. ನಮ್ ಚಿಂಟು ಕೇಳ್ಬೇಕಾ ಹೋಟೆಲ್ ಪ್ರಿಯ. ಸೊ ಅಮ್ಮ ಹೋಟೆಲ್ ಅಲ್ಲಿ ಊಟ ಮಾಡ್ಕೊಂಡು ಹೋಗೋಣ ಅಮ್ಮ ಅಂತ ಹೇಳ್ದ. ಅವ್ನ್ ಬಂದಿರೋದು ಆಕ್ಚುಲಿ ಅದೇನದು ಡಬಲ್ ಬೆನಿಫಿಟ್ ತರ, ಹೋಟೆಲ್ ಆಗ್ಬೇಕು ಹಾಸ್ಪಿಟಲ್ ಆಗ್ಬೇಕು ಅನ್ನೋ ರೀತಿನಲ್ಲೇ ಬಂದಿರೋದು ನನ್ ಮಗ. ಸೊ ಹಾಗಾಗಿ ಹೋಟೆಲ್ಗೆ ಕರ್ಕೊಂಡ್ ಬಂದೆ. ಇಲ್ಲೇ ಅಲ್ಲಿ ಮಂದಾರ ಅಂತ ಮೇನ್ ರೋಡ್ ಅಲ್ಲಿ ಇತ್ತು ಸೊ ಹೋಟೆಲ್, ಇಲ್ಲಿ ಬಂದಿದೀವಿ. ಈಗ ಫುಡ್ ಆರ್ಡರ್ ಮಾಡಿದ್ದೀವಿ. ಏನದು ಚಿಕನ್ ರೋಸ್ಟು ಮತ್ತೆ ಇನ್ನೊಂದೇನೋ ಹೇಳ್ದ ನನ್ ಮಗ, ತಂದೂರಿ ಚಿಲ್ಲಿ ಅನ್ಸತ್ತೆ. ಹಾ ಹೌದು. ಚಿಕನ್ ರೋಸ್ಟ್ ತಿನ್ನೋ ಅಷ್ಟ್ರಲ್ಲಿ ತಂದೂರಿ ಚಿಲ್ಲಿ ತಂದ್ಕೊಟ್ರು. ಬಟ್ ಸ್ವಲ್ಪ ಸರ್ವಿಸ್ ಲೇಟ್ ಇದ್ದಿದ್ರಿಂದ ನಾವು ಫ್ರೈಡ್ ರೈಸ್ ಸಹ ಬೇಗನೆ ಆರ್ಡರ್ ಮಾಡ್ಕೊಂಡ್ಬಿಟ್ವು. ಯಾಕೆ ಅಂದ್ರೆ ಮತ್ತೆ ಲೇಟ್ ಆಗತ್ತೆ, ಕಾಯ್ಕೊಂಡ್ ಕುತ್ಕೊಳ್ಳೋರು ಯಾರು ಅಂತ. ಸೊ ಎಲ್ಲಾ ಫುಡ್ಡು ಚೆನ್ನಾಗಿ ತಿನ್ಕೊಂಡು ಅಮ್ಮ, ಮಗ ಇರೋದನ್ನ ಸ್ವಲ್ಪ ಪಾರ್ಸೆಲ್ ತಗೊಂಡು
ಈಗ ಮನೆ ಕಡೆ ಹೋಗ್ತಾ ಇದೀವಿ. ಬಿಲ್ಲು ಅಮ್ಮ ಮಗಂಗೆ ₹770 ಆಯ್ತು. ಸೊ ಬಿಲ್ ನಾನ್ ಪೇ ಮಾಡ್ತಾ ಇದ್ದೀನಿ ಅಷ್ಟೇ. ಆದ್ರೆ ಫುಲ್ ನನ್ನ ಹಸ್ಬೆಂಡ್ ತಲೆ ಮೇಲೆನೆ ಅದನ್ನ ಹಾಕೋದು. ಅಂಡ್ ಅವ್ನ್ ದುಡ್ಡೆಲ್ಲ ನನ್ನ ಹತ್ರನೇ ಇರುತ್ತೆ ಅಲ್ಲ. ಸೊ ಹಾಗಾಗಿ ನಾನೇ ಪೇ ಮಾಡಿ ಲೆಕ್ಕ ಬರೀತೀನಿ. ಹಾಗಾಗಿ ಪ್ರಾಬ್ಲಮ್ ಏನು ಇಲ್ಲ. ನನ್ ಮಗ ಏನ್ ಕೇಳಿದ್ರು ತಕ್ಕೊಡ್ತೀನಿ. ಇಲ್ಲ ಅಂತ ಹೇಳಲ್ಲ. ಅಮ್ಮ, ಮಗ ಚಿಕನ್ ರೋಸ್ಟ್ ತಿಂದು ಖಾಲಿ ಮಾಡಿದ್ವು. ಸೊ ನೋಡಿ ಇದು ತಂದೂರಿ ಚಿಲ್ಲಿ ಬಂತು. ಅಂಡ್ ಸ್ವಲ್ಪ ಸರ್ವಿಸ್ ಲೇಟ್ ಇದ್ದಿದ್ರಿಂದ ಫ್ರೈಡ್ ರೈಸ್ ಸಹ ಆರ್ಡರ್ ಮಾಡ್ಬಿಟ್ವು. ನಿಮ್ಗೆಲ್ಲ ಗೊತ್ತು ನಮ್ಗೆಲ್ಲ ಚಿಕನ್ ಸಿಜ್ವಾನ್ ಫ್ರೈಡ್ ರೈಸೇ ತುಂಬಾ ಇಷ್ಟ ಅಂತ. ಹಾಗಾಗಿ ಅದನ್ನೇ ಆರ್ಡರ್ ಮಾಡಿ ತರಿಸ್ಕೊಂಡಿದೀವಿ. ಅಂಡ್ ಇಬ್ರುನು ಚೆನ್ನಾಗ್ ತಿಂದ್ವು. ಇನ್ನೂ ಸಹ ಮಿಕ್ತು ಗೈಸ್. ನನ್ ಮಗ ಅವ್ರ ಅಪ್ಪನ್ ತರಾನೇ ಸ್ವಲ್ಪ ಆಸೆ ಜಾಸ್ತಿ, ವೆರೈಟೀಸ್ ಜಾಸ್ತಿ ಬೇಕು, ತಿನ್ನೋದು ಸ್ವಲ್ಪನೇ. ಹಾಗಾಗಿ ನೋಡಿ 2 ಐಟಮ್ ಸೈಡ್ ಐಟಮ್ ತರಿಸ್ಕೊಂಡ್ರು ಸಹ ಅದು ಸ್ವಲ್ಪ ಮಿಕ್ತು. ಅಂಡ್ ಅದನ್ನ ಪಾರ್ಸೆಲ್ ತಗೊಂಡ್ವು. ಹಾಗೇನೆ ಫ್ರೈಡ್ ರೈಸ್ ಸಹ ಸ್ವಲ್ಪ ಮಿಕ್ತು. ಅದನ್ನು ಸಹ ಪಾರ್ಸೆಲ್ ತಗೊಂಡು ಬಿಲ್ ಪೇ ಮಾಡಿ ಬಂದೆ. ಬಿಲ್ ಎಷ್ಟಾಯ್ತು? ಬಿಲ್ಲು ₹770 ಆಯ್ತು ಗೈಸ್. ಆನ್ ದ ವೇ ಹೋಗ್ತಾ ನಮ್ ಕನ್ಸ್ಟ್ರಕ್ಷನ್ ಕಂಪ್ನಿದು ಏನೋ ಮೆಟೀರಿಯಲ್ಸ್ ಬೇಕಿತ್ತು. ಅಕ್ಕ ಅದನ್ನ ತಂದ್ಬಿಡಿ ಅಂತ ಹೇಳ್ದ. ಹಾಗಾಗಿ ಅಲ್ಲೇ ನಿಂತಿದ್ದೆ. ಬಟ್ ಆಮೇಲೆ ಪ್ಲಾನ್ ಚೇಂಜ್ ಆಯ್ತು. ಹಾಗಾಗಿ ಅವರೇ ತಗೊಂಡ್ ಬರ್ತೀವಿ ನೀವು ಬನ್ನಿ ಅಂತ ಹೇಳಿದ್ರು. ಹಾಗಾಗಿ ನಾನು ನನ್ ಮಗ ಅಲ್ಲಿಂದ ಹೊರಟ್ವು. ಬಂದ್ ಕೆಲ್ಸನೂ ಆಯ್ತು. ಹಾಗೆ ಹೋಟೆಲಲ್ಲಿ ತಿಂದಿದ್ದು ಆಯ್ತು. ಈಗ ಮನೆ ಕಡೆ ಹೊರಡ್ತಾ ಇದೀವಿ. ಇವತ್ತಿನ ವ್ಲಾಗ್ ಇಷ್ಟೇ ಗೈಸ್. ಇಲ್ಲಿಗೆ ಮುಗಿಸ್ತೀನಿ. ನಿಮ್ಗೆ ವ್ಲಾಗ್ ಹೇಗಿತ್ತು ಅಂತ ನಂಗೆ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್. ಬಾಯ್ ಬಾಯ್. ಲವ್ ಯು ಆಲ್ ಗೈಸ್. ಸೀ ಯು ಸೂನ್ ಆಯ್ತಾ?